ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 109ನೇ ಅಧ್ಯಾಯ 31ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೀನನ ಬಲಗಡೆಯಲ್ಲಿ ನಿಂತುಕೊಂಡು ಪ್ರಾಣ ಶಿಕ್ಷೆ ವಿಧಿಸುವವರ ಕೈಯಿಂದ ತಪ್ಪಿಸಿ ರಕ್ಷಿಸುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಆತನು ದೀನನ ಬಲಗಡೆಯಲ್ಲಿ ನಿಂತುಕೊಂಡು ಪ್ರಾಣ ಶಿಕ್ಷೆಯನ್ನು ವಿಧಿಸುವವರ ಕೈಗಳಿಂದ ಆತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದರೆ ಬಿಡುಗಡೆ ಮಾಡುವವನಾಗಿದ್ದಾನೆ. ಸೈತಾನನು ನಮ್ಮ ಮೇಲೆ ಕೊಂಡು ಬಂದಿರುವಂತಹ ಎಲ್ಲ ವಿಧವಾಗಿರುವಂತಹ ಒಂದು ಶಿಕ್ಷೆಗಳಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ಇವತ್ತು ತಪ್ಪಿಸುವವರಾಗಿದ್ದಾರೆ, ಬಿಡುಗಡೆ ಮಾಡುವವರಾಗಿದ್ದಾರೆ. ನಾವು ಪ್ರಾರ್ಥಿಸಬೇಕು, ದೇವರೇ, ಅನೇಕ ಜನರು ನನಗೆ ವಿರೋಧವಾಗಿ ಕೂಡಿ ಬಂದು ನನಗೆ ವಿರೋಧವಾಗಿ ಶಿಕ್ಷೆಗಳನ್ನ ವಿಧಿಸ್ತಾ ಇದ್ದಾರೆ ಸ್ವಾಮಿ. ನನ್ನ ಮೇಲೆ ಅಪರಾಧಗಳನ್ನ ಕೊಂಡು ಬರ್ತಾ ಇದ್ದಾರೆ ದೇವ್ರೆ, ನನ್ನ ಮೇಲೆ ಶಿಕ್ಷೆಗಳನ್ನ ಕೊಂಡು ಬರ್ತಾ ಇದ್ದಾರೆ ದೇವ್ರೆ. ಇದರಿಂದ ನಾನು ನಿನ್ನ ತಪ್ಪಿಸು ಸ್ವಾಮಿ ಎಂದು ಹೇಳುವಾಗ ಕರ್ತನು ನಮ್ಮ ಸಂಗಡಿಗನಾಗಿ ನಿಂತು, ಕರ್ತನು ನಮ್ಮ ಬಲಗಡೆಯಲ್ಲಿ ನಿಂತು, ಜನರು ನಮ್ಮ ಮೇಲೆ ಕೊಂಡು ಬರುವಂತಹ, ಸೈತಾನನು ನಮ್ಮ ಮೇಲೆ ಕೊಂಡು ಬರುವಂತಹ ಎಲ್ಲ ವಿಧವಾಗಿರುವಂತಹ ಶಿಕ್ಷೆಗಳಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ತಪ್ಪಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಆದ್ದರಿಂದ ನಮ್ಮ ಜೀವಿತಗಳನ್ನ ನಾವು ಯಾರ ಕೈಯಲ್ಲಿ ಇಡಬೇಕು? ಕರ್ತನೇ, ನನ್ನ ಜೀವಿತವನ್ನ ನಿನ್ನ ಕರದಲ್ಲಿ ಇಡ್ತೇನೆ ಸ್ವಾಮಿ. ನಿನ್ನ ಹಸ್ತದಿಂದ ನನ್ನನ್ನು ಮುಚ್ಚಿ ಮರೆ ಮಾಡು ಸ್ವಾಮಿ. ಸೈತಾನು ನನ್ನ ಮೇಲೆ ಕೊಂಡು ಬಂದಿರುವಂತಹ ಎಲ್ಲ ವಿಧವಾದ ಶಿಕ್ಷೆಗಳಿಂದ ನನ್ನನ್ನು ತಪ್ಪಿಸು, ಎಲ್ಲ ಉರುಳುಗಳಿಂದ ನನ್ನನ್ನು ತಪ್ಪಿಸು, ಎಲ್ಲ ಬೇಟೆಗಾರನ ಬಲೆಗಳಿಂದ ನನ್ನನ್ನು ತಪ್ಪಿಸು ಸ್ವಾಮಿ ಎಂದು ಹೇಳುವಾಗ ಕರ್ತನು ಖಂಡಿತವಾಗಿ ನಮ್ಮ ಬಲಗಡೆಯಲ್ಲಿ ನಿಂತು ಕರ್ತನು ನಮ್ಮನ್ನು ಆತನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ತಪ್ಪಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೊತೆಗಾರನಾಗಿಯೇ ನಿಂತು, ನಮ್ಮ ಸಂಗಡಿಗನಾಗಿಯೇ ನಿಂತು ಆತನು ಅನುದಿನವೂ ನಮ್ಮನ್ನ ಬಲಪಡಿಸುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಬಲಗಡೆಯಲ್ಲಿ ನೀನು ನಿಂತು ಸೈತಾನನು ಕೊಂಡು ಬರುವಂತಹ ಎಲ್ಲ ವಿಧವಾದ ಶಿಕ್ಷೆಗಳಿಂದ ನಿನ್ನ ಜನರನ್ನ ನೀನು ತಪ್ಪಿಸಿ ಬಿಡುಗಡೆ ಮಾಡಿ ನೀನು ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್, ಆಮೇನ್.